ಅಥಣಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕೋಡು ಗ್ರಾಮದಲ್ಲಿ ಒಬ್ಬ 9 ತಿಂಗಳು ಗರ್ಭಿಣಿ ಮಹಿಳೆ ಮೇಲೆ ಯಾರೋ ಒಬ್ಬರು ಹಲ್ಲೆ ಮಾಡಿ ಆ ಮಹಿಳೆ ರಕ್ತಸಿಕ್ತವಾಗಿ ಬಿದ್ದಾಗ ಅವಳನ್ನ ಹಾರುಗೇರಿ ಆಸ್ಪತ್ರೆಗೆ ಹೋಗಿ ಹೆಚ್ಚಿನ ಚಿಕಿತ್ಸೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಆ ಮಹಿಳೆಯ ಸಾವಾಗುತ್ತೆ. ಈ ವಿಚಾರವಾಗಿ ಅದೇ ದಿನ 20ನೇ ತಾರೀಕು ಸಂಜೆ ಮೃತಳಾದಂಥ ಸುವರ್ಣ ಮಠಪತಿ, ಇವಳ ಗಂಡ ಬಸಯ್ಯ ಮಠಪತಿಯವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ತುಂಬ ಘೋರವಾದ ಪೈಶಾಚಿಕ ಕೃತ್ಯ ಇದೊಂದು ಮಾಡಿರ್ತಕ್ಕಂಥದ್ದು. 9 ತಿಂಗಳ ಗರ್ಭಿಣಿ ಮಹಿಳೆಗೆ ತುಂಬ ಹರಿತವಾದ ಆಯುಧದಿಂದ ಅವಳ ಕುತ್ತಿಗೆಗೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವಳು ತನ್ನ ಪ್ರಾಣವನ್ನು ರಕ್ಷಿಸಲಿಕ್ಕೋಸ್ಕರ ತನ್ನ ಕೈಯನ್ನು ಅಡ್ಡ ತಂದಿರ್ತಾಳೆ. ಹಾಗಾಗಿ ಅವಳ ಬಲಗೈ ಮತ್ತು ಬಲಗೈಗೆ ಗಂಭೀರವಾದ ಗಾಯಗಳಾಗಿರ್ತವೆ, ಜೊತೆಗೆ ಬೆರಳುಗಳು ಕೂಡ ಕಟ್ಟಾಗಿರ್ತವೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ನಮ್ಮ ಪೊಲೀಸರಿಗೆ ಯಾವುದೇ ಒಂದು ಸಾಕ್ಷಿಗಳು ಲಭ್ಯವಿರೋದಿಲ್ಲ. ಆದಾಗ್ಯೂ ಕೂಡ ನಮ್ಮ ಅಥಣಿ ಉಪವಿಭಾಗದ ಪೊಲೀಸರ ತಂಡ, ವಿಶೇಷವಾಗಿ DSP ಪ್ರಶಾಂತ್ ಹಾಗೂ ಇನ್ಸ್ಪೆಕ್ಟರ್ ಅಥಣಿಯವರು ಸತತವಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡಿರ್ತಾರೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಸುಮಾರು 3 ದಿವಸಗಳ ನಂತರ ನಮಗೆ ಆ ವ್ಯಕ್ತಿ ಯಾರು ಅಂತ ಒಂದು ಬಲವಾದ ಸಂದೇಹ ನಮ್ಮ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ. ತದನಂತರ ಆ ವ್ಯಕ್ತಿಯನ್ನು ನಾವು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಪ್ರತಿದಿನ ಒಂದೂರಿಂದ ಇನ್ನೊಂದೂರಿಗೆ, ಇನ್ನೊಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾನೆ. ಕೊನೆಗೆ 5ನೇ ದಿವಸ ನಮ್ಮ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲಿ ಯಶಸ್ವಿ ಆಗ್ತಾರೆ. ವಶಕ್ಕೆ ಪಡೆದುಕೊಂಡು ಅವನ್ನ ವಿಚಾರಣೆ ಮಾಡಿದಾಗ ಹೌದು, ಕೊಲೆ ಮಾಡಿರೋದು ತಾನೇ ಅನ್ನೋಂಥ ಒಂದು ವಿಚಾರವನ್ನು ಅವನು ಒಪ್ಕೋತಾನೆ. ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ರಾಚಯ್ಯ ಮಠಪತಿ ಅಂತ ಹೇಳ್ಬಿಟ್ಟು. ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ ಗಂಡ. ಯಾವ ವಿಚಾರಕ್ಕೆ ಕೊಲೆ ಆಗಿರೋದು ಅನ್ನೋಂಥದ್ದು ನಾವು ವಿಚಾರಣೆ ಮಾಡಿದಾಗ ಮೃತೆಯಾದಂಥ ಸುವರ್ಣ ಇವನಿಗೆ ಹಲವಾರು ಬಾರಿ ಸಣ್ಣ ಪುಟ್ಟು ದುಡ್ಡಿನ ಸಹಾಯವನ್ನು ಮಾಡಿರ್ತಾಳೆ. ಈ ಆರೋಪಿ ಅಪ್ಪಯ್ಯ ಮಠಪತಿ ಸುಮಾರು ಕಡೆ ಸಾಲ ಮಾಡ್ಕೊಂಡಿರ್ತಾನೆ. ಇವನ ಒಟ್ಟು ಸಾಲ ಇಲ್ಲಿವರೆಗೂ ನಮಗೆ ಲೆಕ್ಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಸುಮಾರು 7 ಲಕ್ಷ ರೂಪಾಯಿ. ಜೊತೆಗೆ ಅದರಲ್ಲಿ 50,000 ರೂಪಾಯಿ ಕೂಡ ಸೇರಿರುತ್ತೆ. ಹಲವಾರು ಬಾರಿ ಚಿಕ್ಕ ಪುಟ್ಟ ಕೊಟ್ಟಿದ್ದು ಎಲ್ಲ ಸೇರಿಬಿಟ್ಟು. ಈ ಮಹಿಳೆ 9 ತಿಂಗಳ ತುಂಬು ಗರ್ಭಿಣಿ ಆಗಿರೋದ್ರಿಂದ ಅವನಿಗೆ ನನ್ನ ಆಸ್ಪತ್ರೆ ಖರ್ಚಿಗೆ ಈ 50,000 ದುಡ್ಡು ನನಗೆ ಬೇಕು, ಅದನ್ನು ವಾಪಸ್ ಕೊಡು ಅಂತ ಇತ್ತೀಚಿನ ದಿನಗಳಲ್ಲಿ ಹಲವಾರು ಬಾರಿ ಕೇಳಿರ್ತಾಳೆ. ಕೊಲೆಯಾದ 2 ದಿವಸದ ಮುಂಚೆ ಕೂಡ ಸುಮಾರು 20 ನಿಮಿಷ ಇವ್ರ ಮಧ್ಯೆ ಇದೇ ವಿಚಾರಕ್ಕೆ ವಾಗ್ವಾದ ಆಗಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಈ ಮಹಿಳೆ ಆ ದುಡ್ಡನ್ನು ವಾಪಸ್ ಕೊಡಲಿಕ್ಕೆ ಕೇಳಿರ್ತಾಳೆ. ಇವನು ಆಲ್ರೆಡಿ ನಂದು ತುಂಬ ಸಾಲ ಇದೆ, ಇವಳಿಗೆ ಒಂದು ಗತಿ ಕಾಣಿಸಿದ್ರೆ ಒಂದು ಈ 50,000 ರೂಪಾಯಿನೂ ಉಳಿಯುತ್ತೆ, ಜೊತೆಗೆ ಅವಳ ಮೈ ಮೇಲೆ ಹಾಕಿರ್ತಕ್ಕಂಥ ಆಭರಣಗಳನ್ನು ತೆಗೆದುಕೊಂಡು ನಾನು ಮತ್ತಷ್ಟು ಸಾಲವನ್ನು ತೀರಿಸ್ಬೋದು ಅನ್ನೋಂಥ ಒಂದು ದುರುದ್ದೇಶದಿಂದ ಅವತ್ತಿನ ದಿವಸ ಬೆಳಗ್ಗೆ ಮನೆಗೆ ಬಂದು ಯಾರೂ ಇರದೇ ಇರುವಂಥ ಒಂದು ಸಂದರ್ಭದಲ್ಲಿ ಅವಳ ಮನೆಗೆ ನುಗ್ಗಿ ಅವಳ ಕೊಲೆ ಮಾಡಿಬಿಟ್ಟು ಅವನು ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ಪರಾರಿಯಾಗಿರ್ತಾನೆ. ಆದಾಗ್ಯೂ ಕೂಡ ಮಹಿಳೆಯಲ್ಲಿ ಸ್ವಲ್ಪ ಜೀವ ಇರುತ್ತೆ. ಆದರೆ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ತಾಳೆ.
ಮುಂದಿನ ಕೆಲವು ದಿನಗಳಲ್ಲಿ ಅವನು ತಲೆಮರೆಸ್ಕೊಳ್ಳೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಅಥಣಿ ಪೊಲೀಸರು ಅವನ್ನ ಹಿಡೀಲಿಕ್ಕೆ ಯಶಸ್ವಿ ಆಗ್ತಾರೆ. ಹಾಂ, ಅವಳ ಮೈ ಮೇಲೆ ಗರ್ಭಿಣಿ ಆಗಿರೋದ್ರಿಂದ ಸುಮಾರು ಬಂಗಾರವನ್ನು ಅವಳು ತೆಗೆದು ಮುಚ್ಚಿಟ್ಟಿರ್ತಾಳೆ. ಮೈ ಮೇಲೆ ಇರ್ತಕ್ಕಂಥ ಚಿಕ್ಕ ಪುಟ್ಟ ಓಲೆಗಳನ್ನ ಮಾತ್ರ ಇವನು ತಗೊಳ್ಳಿಕ್ಕೆ ಸಾಧ್ಯ ಆಗಿರುತ್ತೆ. ಅದನ್ನು ಅವನು ಮೀರಜಲ್ಲಿ ಮಾರಿಬಿಟ್ಟು ಸ್ವಲ್ಪ ದುಡ್ಡನ್ನು ಕೂಡ ತಗೊಂಡಿರ್ತಕ್ಕಂಥ ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಏನು ಕೆಲಸ ಮಾಡ್ತಿರ್ತಾರೆ? ಇವನು ಜಮೀನಿನ ಕೆಲಸ.